ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಸೊ ನನ್ನ ಗಾಡಿ ತುಂಬ ಗಲೀಜಾಗ್ಬಿಟ್ಟಿದೆ, ನೋಡ್ತಿರ್ಬೋದು ನೋಡಿ ಎಷ್ಟೊಂದು ಗಲೀಜಾಗಿದೆ ಅಂತ. ಸೊ ನನ್ನ ಗಾಡಿನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಮೇಲೆ ಡ್ಯೂಟಿನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಹಾಗಾದರೆ ನನ್ನ ಗಾಡಿ ಕ್ಲೀನ್ ಮಾಡೋಣ ಇವಾಗ. ಸೊ ಮನೆಯಲ್ಲೇ ಕ್ಲೀನ್ ಮಾಡ್ಬೋದಿತ್ತು, ಮನೆ ಹತ್ರ ಕ್ಲೀನ್ ಮಾಡೋದಕ್ಕೆ ಟೈಮೇ ಸಿಗೋದಿಲ್ಲ ನಮಗೆ. ಮನೆಯಲ್ಲೇ ತುಂಬ ಕೆಲಸಗಳಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಮಿಸಸ್ನ ಡ್ರಾಪ್ ಮಾಡಾದ್ಮೇಲೆ ಸೊ ನಾನು ಗಾಡಿನ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇನ್ನೇನಿಲ್ಲ, ಜಸ್ಟ್ ಒಂದು ಬಟ್ಟೆನೆಲ್ಲ ತಗೊಂಡು ಎಲ್ಲ ಒರೆಸ್ಕೊಬಿಡ್ತೀನಿ ಕ್ಲೀನಾಗಿ. ಸೊ ಬನ್ನಿ ಹಾಗಾದರೆ ಕ್ಲೀನ್ ಮಾಡ್ಕೊಂಡು ನಾವು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಫಸ್ಟು ಮುಂದೆ ಕಡೆ ಕ್ಲೀನ್ ಮಾಡ್ಕೊಳ್ಳೋಣ. ದೇವ್ರೆ ಒಳ್ಳೇದು ಮಾಡಪ್ಪ, ಒಳ್ಳೆ ಡ್ಯೂಟಿ ಕೊಡಪ್ಪ, ಡ್ಯೂಟಿ ಕೊಟ್ಟು ಚೆನ್ನಾಗಿ ಸಂಪಾದನೆ ಆಗೋ ಥರ ಮಾಡಪ್ಪ ಗಣೇಶ, ನಿನ್ನ ನಂಬಿದ್ದೀನಿ ಕಣಪ್ಪ. ಗಾಡಿ ಎಲ್ಲ ಕ್ಲೀನ್ ಆಯಿತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಗಣೇಶಪ್ಪ ಕ್ಷಮಿಸೋ, ನಿನಗೆ ಇವತ್ತು ಹೂವು ತಂದು ಹಾಕ್ಬೇಕಾಗಿತ್ತು. ಇನ್ಮೇಲಿಂದ ಡೈಲಿ ನಿನಗೆ ಹೂವು ಮಿಸ್ ಇಲ್ಲ. ನನಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಹೂವು ಅಂತೂ ಹಾಕ್ತೀನಿ ಅಂತ ಹೇಳ್ತಾ ಇವತ್ತು ಕ್ಷಮೆ ಕೇಳ್ತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಪೋಸ್ಟರ್ಗಳು, ಕನ್ನಡ ಸಿನಿಮಾ ಪೋಸ್ಟರ್ಗಳು ಎಷ್ಟೊಂದು ಹಾಕಿ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ GST ಫಿಲಮ್ ಅಂತ ಹೇಳ್ಬಿಟ್ಟು ಸೃಜನ್ ಸರ್ದು ಸ್ಯಾಂಡಲ್ವುಡ್ ಟಾಕಿಂಗ್ ಸ್ಟಾರ್ ಮತ್ತು ನಾಯಿ ಇದೆ ಎಚ್ಚರಿಕೆ ಅಂತ ಫುಲ್ ಪೋಸ್ಟರ್ ಎಲ್ಲ ಅಂಟಿಸ್ಬಿಟ್ಟಿದ್ದಾರೆ. ಸೊ ಫಿಲಮ್ ನೋಡಿದರೆ ಒಂದು ಕಮೆಂಟ್ ಮಾಡಿ. ಹೊಸ ಫಿಲಮ್ಗಳನ್ನ, ಹೊಸ ನಾಯಕ ನಟಿಯರನ್ನ ಸೊ ಪ್ರೋತ್ಸಾಹಿಸಿ ಬೆಂಬಲ ಕೊಡಿ, ಮತ್ತು ಅವರ ಫಿಲಮ್ಗಳನ್ನ ಹೋಗಿ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಟಾಕಿಂಗ್ ಸ್ಟಾರ್ ನಿಮ್ಮ ಥರನೇ ನಾನು ಮಾತಾಡಬೇಕು ಅಂತ ತುಂಬ ಆಸೆ. ಸೊ ಕಲಿತೀನಿ ಅಂತ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಸೊ ಕಲಿತು ನಿಮ್ಮ ಮುಂದೆ ಬಂದೇ ಬರ್ತೀನಿ ಅಂತ ಹೇಳ್ತೀನಿ. ಬರ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಆಸೆ ಅದು. ಸೊ ಬನ್ನಿ ಹಾಗಾದ್ರೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಡ್ಯೂಟಿ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತಿನ ಡ್ಯೂಟಿ ಯಾವ ಥರ ಇದೆ ಅಂತ ನೋಡೋಣ. ಸೋಮವಾರ ಇವತ್ತು. ಸೊ ಟೈಮ್ ಆಲ್ರೆಡಿ 10:10 ಆಗಿಬಿಟ್ಟಿದೆ. ಬೇಗ ಸ್ಟಾರ್ಟ್ ಮಾಡ್ಕೊಂಡು ಬೇಗ ಸಂಪಾದನೆ ಮಾಡೋಣ, ದಂಧ ಮಾಡೋಣ. ಬೆಂಗಳೂರಲ್ಲಿ ಡ್ರೈವಿಂಗ್ ಕೆಲಸ ಮಾಡೋಕ್ಕೆ ತುಂಬ ಪೇಷನ್ಸ್ ಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಬೆಳಗ್ಗೆಯಿಂದ 10 ಗಂಟೆಯಿಂದ ಸುಮಾರು ಇವಾಗ 11 ಗಂಟೆ ಆಯ್ತಾ ಬಂತು. ಒಂದು ಡ್ಯೂಟಿ ಬಿದ್ದಿಲ್ಲ ಗುರು. ಒಂದು ಡ್ಯೂಟಿನಾರು ಕರೆಕ್ಟಾಗಿ ಬೀಳ್ತವೆ ಡ್ಯೂಟಿಗಳು. ಏನು ಗುರು, ಬರೀ 100 ರೂಪಾಯಿ 150 ರೂಪಾಯಿ ಹಂಗೆ ಬೀಳ್ತವೆ. ಆ 100 ರೂಪಾಯಿ ಮಾಡೋದಕ್ಕೆ 3 ಕಿಲೋಮೀಟ್ರ್ ಹೋಗಿ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಆ 3 ಕಿಲೋಮೀಟ್ರ್ ಹೋಗೋಕ್ಕೆ 15 ನಿಮಿಷ ಆಗುತ್ತೆ. ನಾವು ಅರ್ಧ ದಾರಿಗೆ ಹೋಯ್ತದಂಗೆ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಗುರು. ಈ ಥರ ಡ್ಯೂಟಿ ಬಂತು ಅಂದರೆ ನಮ್ಮ ಡ್ರೈವರ್ ಜೀವನ ಯಾವ ಥರ ಆಗಬೇಕು. ಅದಕ್ಕೆ ಹೇಳೋದು, ಈ ಬೆಂಗಳೂರಲ್ಲಿ ಡ್ರೈವರ್ ಕೆಲಸ ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು. ಆ ಪೇಷನ್ಸ್ ಇದ್ದು ಎಷ್ಟೋ ಜನ ಪೇಷಂಟ್ ಆಗ್ಬಿಟ್ಟವ್ರೆ. ಆ ಥರ ಈ ಬೆಂಗಳೂರು ಜೀವನ, ಡ್ರೈವರ್ ಜೀವನ ಆಗ್ಬಿಟ್ಟೈತೆ. ಸೊ ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ಡ್ರೈವರ್ಗಳು ಈ ಪೇಷನ್ಸ್ ಕಳ್ಕೊಂಡು ಎಷ್ಟೋ ಜನ ಬೇರೆ ಚಟಕ್ಕೆ ದಾಸರು ಕೂಡ ಆಗ್ಬಿಟ್ಟವ್ರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ತುಂಬಾ ಪೇಷನ್ಸ್ ಬೇಕು ಡ್ರೈವರ್ಗಳಿಗೆ. ಪೇಷನ್ಸ್ ಇರುತ್ತೆ ಕೂಡ. ಸತತ 1.25 ಗಂಟೆ ಆದಮೇಲೆ ಒಂದು ಡ್ಯೂಟಿ ಬಿದ್ದಿದೆ. ಅದು ಚಿಕ್ಕಲ್ಸಂದ್ರಾಗೆ 11 ಕಿಲೋಮೀಟ್ರು 200 ರೂಪಾಯಿ ಚಿಲ್ಲರೆ ಏನೋ ಬಿದ್ದಿದೆ. ಸೊ ಅದನ್ನು ಪಿಕಪ್ ಮಾಡೋಕೆ ಹೋಯ್ತಾ ಇದ್ದೀನಿ. ಇಲ್ಲೇ 1 ಕಿಲೋಮೀಟ್ರು ಅವೇ ಇದೆ. ಸೊ ಬನ್ನಿ, ಅದು ಪಿಕಪ್ ಮಾಡ್ಕೊಂಡು ಹೋಗಮ್ಮ. ಇನ್ನು ಮುಂದೆ ಏನೋ ಎಷ್ಟೆಷ್ಟು ಡ್ಯೂಟಿ ಬೀಳುತ್ತೋ ಏನು ಕಥೆಯೋ ಗೊತ್ತಿಲ್ಲ. ಬನ್ನಿ, ಇವಾಗ ಒಂದು ಡ್ಯೂಟಿ ಬಿದ್ದಿದೆ, ಡ್ಯೂಟಿ ಎತ್ಕೊಂಡು ಹೋಗೋಣ. ಅದು 200 ಚಿಲ್ಲರೆ ಅಷ್ಟೇ ಆದ್ರೆ ಆಯ್ತದೆ ಅಂತ ಎತ್ಕೊಂಡಿದ್ದೀನಿ. ಅದು 3/4 ಅವರ್ 50 ನಿಮಿಷ ಏನೋ ಡ್ರಾಪ್ ತೋರಿಸ್ತಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಅದನ್ನೇ ಎತ್ಕೊಂಡು ಹೋಗ್ತಾ ಇರೋದು ಇವಾಗ. ಈ ಕಸ್ಟಮರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 ಆ್ಯಪಲ್ಲೇ ಬುಕ್ ಮಾಡಿಬಿಡ್ತಾರೆ. ಬುಕ್ ಮಾಡಿಬಿಟ್ಟು 2 ಗಾಡಿನೂ ಬಂದು ನಿಂತಿರುತ್ತೆ ಅಲ್ಲಿ ಅವ್ರ ಮನೆ ಮುಂದೆಗಡೆ. ನಾವು ಹೋಗಿ ನಿಂತ್ಕೊಂಡಿದ್ದೋ, ಊಬರವನು ಬಂದವನೇ, ಓಲಾದವನು ಬಂದವನೇ. ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಬೈ ಮಿಸ್ಟೇಕಾಗಿ ಬುಕ್ ಮಾಡಿಬಿಟ್ಟಿದ್ದೀನಿ, ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡ್ತಾರೆ. ಇವರು ಬಂದರು. ಅಲ್ಲಣ್ಣ, 2 ಕ್ಯಾಬ್ನ ಬುಕ್ ಮಾಡ್ಬಿಟ್ಟೆ ನೋಡಿ, ಬೈ ಮಿಸ್ಟೇಕ್ ಅಂತ ಹೇಳ್ತಾರೆ ಅವರು ಬೈ ಮಿಸ್ಟೇಕ್ ಆದ್ರೆ ನಂದು ಓಲಾದಲ್ಲಿ ಬುಕ್ ಮಾಡವ್ರೆ, ನಿಮ್ದು ಊಬರಲ್ಲಿ ಬುಕ್ ಮಾಡವ್ರೆ. ಕಳ್ಳನ ಮಕ್ಕಳು ಹೆಂಗೆ ಇದು ಮಾಡ್ತಾರೆ ನೋಡಿ. ಅವರು ನೀವು ಮಾಡಿದ್ದು ಕರೆಕ್ಟ್, ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಕರೆಕ್ಟ್. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಅಲ್ಲ, ಇವಣ್ಣಾರ್ದ ನೋಡಿ, ಇವರು ಬುಕ್ ಮಾಡ್ಕೊಂಡಿದ್ರು, ಊಬರಲ್ಲಿ ಬುಕ್ ಮಾಡಿದ್ದಾರೆ, ನಂದು ಓಲಾದಲ್ಲಿ ಬುಕ್ ಮಾಡಿದ್ದಾರೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಫೋನ್ ಮಾಡಿ ಕನ್ಫರ್ಮ್ ಮಾಡಿದ್ದೇನೆ. ಒಂದು 5 ನಿಮಿಷ ಬಂದೆ ಸರ್ ಅಂತ ಹೇಳ್ಬಿಟ್ಟು, ಆಮೇಲೆ ನಿಮ್ಗೆ ಬಂದಾದ್ಮೇಲೆ ನನ್ಗೆ ಹೇಳ್ತಾರೆ, ನೀವು ಕ್ಯಾನ್ಸಲ್ ಮಾಡಿ ಸರ್, ಬೈ ಮಿಸ್ಟೇಕ್ ಬುಕ್ ಮಾಡಿರೋದು ಅಂತ. ಒಬ್ಬ ಬೈ ಮಿಸ್ಟೇಕ್ ಬುಕ್ ಮಾಡಲ್ಲ, ಯಾರು ಬಿರ್ನ ಬರ್ತಾರೆ ಅವ್ರು ಕರ್ಕೊಂಡು ಹೋಗಕ್ಕೆ ಏನು ಬುದ್ಧಿ ಆಗಲ್ಲ. ಮಾಡಲಿ, ನಾವೇನೋ ಮಾಡಲಿ, ಮಾಡ್ಲಿ 2 ಬುಕ್ ಮಾಡಲಿ, ಯಾವುದು ಕನ್ಫರ್ಮ್ ಆಗುತ್ತೋ ಕನ್ಫರ್ಮ್ ಮಾಡ್ಕೊಂಡು ಮಿಕ್ಕಿದ ಕ್ಯಾನ್ಸಲ್ ಮಾಡ್ಕೊಳ್ಳಿ.
ಅಲ್ವಾ? ನಾ ಬಂದಾದ್ಮೇಲೆ ಯಾಕೆ ಮಾಡ್ಬೇಕು? ಅರ್ಜೆಂಟ್ ಇದ್ರೆ ಫೋನ್ ಮಾಡಿ ಕೇಳ್ಕೊಂಡ್ರೆ ಮೇಡಮ್ ಇಲ್ಲ ಟ್ರಾಫಿಕ್ ಆಗಿದ್ದೀವಿ ನಿಮ್ಗೆ ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡ್ಕೊಳ್ರಿ ಹೋಗಲ್ಲ ಇಲ್ಲ ನಾವೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಹೌದು, ಏನು ಹೇಳೋದಿಲ್ಲ. ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ನೋಡಿ, ಅಲ್ಲಿಂದ ನಿಮ್ದು ಡೀಸೆಲ್ ವೇಸ್ಟಾ ಬಂತಾರೆ. ಕ್ಯಾನ್ಸಲೇಷನ್ ಫೀಸ್ ಬಂತ ಬಂದಿರೋದಿಲ್ಲ. ನಮ್ದು ಬಂದಿಲ್ಲ, 50 ರೂಪಾಯಿ ಕೊಟ್ಟ. ನಾನು ಬಿಡೋದಿಲ್ಲ. ಯಾಕೆ ಬಿಡ್ಬೇಕು 50 ರೂಪಾಯಿನ? ಅಲ್ಲಿಂದ ಬಂದಿರ್ತೀವಿ ಅಣ್ಣ, 3 ಕಿಲೋಮೀಟರ್ 4 ಕಿಲೋಮೀಟರಿಂದ ಬಂದಿರ್ತೀವಿ ಅಲ್ವಾ? ನೀವು ಮಾಡಿದ ಕರೆಕ್ಟೇಯ. ನೀವು ಕಾಸು ಇಸ್ಕೋಬೇಕಾಯ್ತು, ಕ್ಯಾನ್ಸಲೇಷನ್ ಫೀಸ್ ಇಸ್ಕೋಬೇಕಾಯ್ತು. ನಮ್ಗೆ ಅದೇನೋದ ಯಾರ ಹತ್ರ ಬೇಡ್ತಾ ನಿಂತ್ಕೊಬಿಡು. ಅದಾನೆ ನಮ್ಮ ಡ್ಯೂಟಿ ಏನಾದ್ರೆ ನಾವು ಡ್ಯೂಟಿ ಮಾಡ್ಕೊಂಡು ಹೌದು ನಮಗೂ ದೇವ್ರು ಕೊಟ್ಟಿದ್ದಾನೆ. ಹೌದು ಯಾರೋ ಒಬ್ರು ಮಾಡ್ತಾರೆ ಅಂತ ಕಚಾಡೆ ಕೆಲಸಗಳ ನೋಡಿ ಈ ತರ ಮಾಡ್ತಾರೆ. ಅಲ್ಲ, ಕನ್ಫರ್ಮ್ ಆದ್ಮೇಲೆ ಅವರು ಒಂದು ಕನ್ಫರ್ಮ್ ಆಯ್ತಾ, ಇನ್ನೊಂದು ಕ್ಯಾನ್ಸಲ್ ಮಾಡ್ಕೋಬೇಕು. ಎರಡು ಬಿಟ್ಕೊಂಡು ಎರಡು ನಾವು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಮಕ್ಕಳು ಇಂಥ ಕಸ್ಟಮರ್ ಇರ್ತಾರೆ ನೋಡಿ. ಇವರೇ ಮುಂದೆ ಗಾಡಿ ನಿಂತೈತೆ ಅವ್ರದ್ದು. ಓಕೆನಾ? ಸೊ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಕಾಣಿಸ್ತಾ ಇಲ್ಲ. ಫುಲ್ ವೆಯ್ಟ್ ಇದೆಯಲ್ಲ, ಇದೇ ಗಾಡಿ. ಆ್ಯಕ್ಚುಲಿ ಇದು ಬುಕ್ ಮಾಡಿದ್ದಾರೆ, ನನ್ನ ಗಾಡಿನೂ ಬುಕ್ ಮಾಡಿ ನೋಡಿ. ಎಂತೆಂಥ ಕಸ್ಟಮರ್ ಇರ್ತಾರೆ. ಅವಣ್ಣ ಮಾಡಿದ್ದು ಕರೆಕ್ಟಾಗಿ ಸಕ್ಕದ ಮಾಡ್ದ ಅವನು. ನಾನು ಕ್ಯಾನ್ಸಲ್ ಮಾಡಿದೆ ಅಂತ ಹೇಳ್ಬಿಟ್ಟು ಅವಣ್ಣನೂ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟ. ಸೊ ಇಂಥ ಡ್ರೈವರ್ಗಳು ಇರ್ಬೋದು. ಡ್ರೈವರ್ಗೆ ಹೆಲ್ಪ್ ಮಾಡಬೇಕು. ಹಂಗಿದ್ದಾಗಲೇ ಗೊತ್ತಾಗುತ್ತೆ ಕಸ್ಟಮರ್ಗಳಿಗೆ ಎಷ್ಟು ಟೈಮ್ ಎಷ್ಟು ಇಂಪಾರ್ಟೆಂಟು ಅನ್ನೋದು. ಆಯಿತಾ? ತುಂಬಾ ಕಷ್ಟ ಗುರು. ಈಗ ನೋಡಿ, ನಾವು ಎಷ್ಟೋ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ದೂರದಿಂದ ಹೋಗಿರ್ತೀವಿ. ಹೋಗ್ಬಿಟ್ಟು 2 ಬುಕ್ ಮಾಡಿಬಿಟ್ರೆ ಸೊ ಇನ್ನೊಂದು ಕ್ಯಾಬಲ್ಲಿ ಹೋಯ್ತಾರೆ. 2 ಬುಕ್ ಮಾಡಿ 2 ಗಾಡಿನೂ ಬಂದಿರ್ತವೆ. ಆಯಿತಾ? 2 ಗಾಡೀಲಿ ಇಲ್ಲಪ್ಪ ನಾವು ಒಂದೇ ಗಾಡಿ ಬುಕ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಗಾಡಿ ಕ್ಯಾನ್ಸಲ್ ಮಾಡ್ಬಿಟ್ಟು ಮತ್ತೊಂದು ಗಾಡೀಲಿ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇನ್ನೊಬ್ಬ ಡ್ರೈವರು ಆ ಗಾಡಿ ಹತ್ತಿಸ್ಕೊಂಡು ಹೊಂಟೋಗ್ಬಿಟ್ರೆ ಆ ಕಸ್ಟಮರ್ ಏನು ತಿಳ್ಕೊತಾರೆ ಅಂತ ಹೇಳಿದ್ರೆ, ಇವನಿಲ್ಲ ಅಂದರೆ ಇನ್ನೊಬ್ಬ ಬರ್ತಾನೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಇದಾಗುತ್ತೆ. ನಾವು ಅವಾಗ ಡ್ರೈವರ್ಗೆ ಅಲ್ಲಿ ತಂದಿಕ್ಕುವಂಥ ಕೆಲಸ ಆಗುತ್ತೆ. ಅದಕ್ಕೆ ನನ್ನ ಒಂದು ಸಲಹೆ ಏನಂತ ಹೇಳಿದ್ರೆ, ಎರಡು ಬುಕ್ ಆಗಿರುತ್ತಲ್ಲ, 2 ಬುಕ್ ಆಗಿದಾಗ 2 ಗಾಡಿನೂ ಕ್ಯಾನ್ಸಲ್ ಮಾಡಬೇಕು. ಅವಾಗ ಗೊತ್ತಾಗುತ್ತೆ ಅವರಿಗೆ, ಕಸ್ಟಮರ್ಗೆ ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ಥರ ಮಾಡಬೇಕು. ಈಗ ನಮ್ಮ ದೋಸ್ತ ಯಾವ ಥರ ಮಾಡಿದ್ರು ಅದೇ ಥರ ಮಾಡಬೇಕು. ಆಯಿತಾ? ಕ್ಯಾನ್ಸಲ್ ಮಾಡ್ಕೊಬಂದ ಅವನು. ಕ್ಯಾನ್ಸಲ್ ಆದ ತಕ್ಷಣ ಇನ್ನೊಂದು ಡ್ಯೂಟಿ ಬಿತ್ತು ಸಂಜಯ್ ನಗರಕ್ಕೆ. ಸೊ ಸಂಜಯ್ ನಗರಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಇದ್ದೀವಿ. ಸೊ ಅದು ಟೈಮಿಂಗ್ಸು ಒಂದು 45 ಮಿನಿಟ್ಸ್ ಆಗುತ್ತೆ ಹೋಗೋದಕ್ಕೆ. ಸೊ ಸಂಜಯ್ ನಗರ ಡ್ರಾಪ್ ಆಯಿತು. ಸಂಜಯ್ ನಗರ ಅಂದ ತಕ್ಷಣ ಇಲ್ಲಿ ನ್ಯೂ ಬಿಲ್ ರೋಡ್ ನನಗೆ ಜ್ಞಾಪನ ಬರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲೇ ನಾನು ಸುಮಾರು ಒಂದು 3 ವರ್ಷ ಕೆಲಸ ಮಾಡಿದ್ದೀನಿ. ಸೊ ಮೆಕ್ಡೊನಾಲ್ಡ್ಸಲ್ಲಿ ನಾನು ಮ್ಯಾನೇಜರಾಗಿ ಕೆಲಸ ಮಾಡಿದ್ದೀನಿ ಗುರು. 3 ವರ್ಷ ಕಂಟಿನ್ಯೂಸ್ ಆಗಿ ಇಲ್ಲೇ. ಟೋಟಲಿ ಮೆಕ್ಡೊನಾಲ್ಡ್ಸಲ್ಲಿ 7 ವರ್ಷ ಕಂಪ್ಲೀಟ್ ಮಾಡಿದ್ದೀನಿ. 7 ವರ್ಷ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಸಖತ್ತಾಗಿತ್ತು. ಇಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ ಕೆಲಸ ಮಾಡುವಾಗ ನನಗಂತೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಮತ್ತು ಹಾಗೆ ಟ್ರ್ಯಾಜಿಡಿಗಳು ಸಹ ಇದೆ, ತುಂಬಾ ಟ್ರ್ಯಾಜಿಡಿಗಳಾಗಿವೆ. ಆದ್ರೂ ಮೆಕ್ಡೊನಾಲ್ಡ್ಸ್ ಲೈಫ್ ಒಂಥರ ಸೂಪರ್ ಅಂತಲೇ ಹೇಳ್ಬೋದು. ಸೊ ಇವಾಗ ಬನ್ನಿ ಮತ್ತೆ ಒಂದು ಡ್ಯೂಟಿ ಬಿದ್ದಿದೆ ಜಯನಗರಕ್ಕೆ. ಸೊ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಡ್ಯೂಟಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಪಿಕಪ್ ಮಾಡೋಕ್ಕೆ ಹೋಗ್ಬೇಕು ಇವಾಗ. ಜಯನಗರ ಪಿಕಪ್ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಡ್ಯೂಟಿ ಬಿದ್ದಿತ್ತು ಅಂತ ಹೇಳಿದ್ನಲ್ಲ, ಜಯನಗರ ಕ್ಯಾನ್ಸಲ್ ಆಗೈತೆ ಅದು. ಮತ್ತು ಮಣಿಪಾಲಿಗೆ ಬಿದ್ದಿತ್ತು. ಮಣಿಪಾಲಿಗೆ ಡ್ರಾಪ್ ಮಾಡ್ಬಿಟ್ಟು ಇವಾಗ ಇದೆ ನೋಡಿ, ನಾನು ಹಿಂದಗಡೆ ಕಾಣಿಸ್ತಾ ಇರೋದಲ್ಲ ಮಣಿಪಾಲ್ ಹಾಸ್ಪಿಟ್ಲು, HL ರೋಡ್ ಹತ್ರ ಇರೋದು. ಸೊ ಅಲ್ಲಿ ಡ್ರಾಪ್ ಮಾಡ್ಬಿಟ್ಟು ಇನ್ನು ಯಾವುದೋ ಡ್ಯೂಟಿ ಬಿದ್ದಿಲ್ಲ. ಸೊ ನಾನು ಮೆಕ್ಡೊನಾಲ್ಡ್ಸ್ ಸೇರಿಕೊಂಡೆ. 7 ವರ್ಷ ಕೆಲಸ ಮಾಡಿದ್ದೆ. ಹೆಂಗೆ ಕೆಲಸ ಮಾಡಿದ್ದೆ ಅಂತಲೇ ಗೊತ್ತಾಗಲಿಲ್ಲ ಅಂತ ಹೇಳ್ತಿದ್ದಲ್ಲ. ಹೌದು, ನಾನು ಮೆಕ್ಡೊನಾಲ್ಡ್ಸಲ್ಲಿ ಕೆಲಸ ಮಾಡ್ತಿದ್ದೆ. 7 ವರ್ಷ ಕೆಲಸ ಮಾಡಿದ್ದೀನಿ. ಇಡೀ ಬೆಂಗಳೂರಲ್ಲಿ ಎಷ್ಟು ಮೆಕ್ಡೊನಾಲ್ಡ್ಸ್ ಇದ್ದಾವೆ ಅಷ್ಟು ಮೆಕ್ಡೊನಾಲ್ಡ್ಸು ಸುತ್ತಬಿಟ್ಟಿದ್ದೀನಿ ಅನಿಸುತ್ತೆ ಮೋಸ್ಟ್ಲಿ. ಅವಾಗ ಒಂದು 15 ವರ್ಷದ ಹಿಂದೆ ಆ್ಯಕ್ಚುಲಿ ಮಾತು ಹೇಳ್ತಿರೋದು. ಸೊ ನಾನು ಸ್ಟಾರ್ಟಿಂಗು ಸೇರ್ಕೊಂಡಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಗೋಪಾಲನ್ ಆರ್ಕೇಡಲ್ಲಿ ನಾನು ಜಾಯ್ನ್ ಆಗಿದ್ದು. ಸೊ ಅಲ್ಲಿ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದ ಓಪನ್ ಆಗಿರಲಿಲ್ಲ. ಅಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೈನಿಂಗ್ ಕೊಡೋದಕ್ಕೆ ಇಲ್ಲಿ ಬ್ರೂಕ್ ಫೀಲ್ಡು ಮತ್ತು ಕಸ್ತೂರ್ಬಾ ರೋಡು, ಗಾಂಧಿ ಬಜಾರು. ಸೊ ಅದಾದಮೇಲೆ ನೆಕ್ಸ್ಟು ಇದ್ರ ಹತ್ರನೂ ಇತ್ತು, ಬಿಡದಿ ಹತ್ರನೂ ಇತ್ತು ಮೆಕ್ಡೊನಾಲ್ಡ್ಸು ಫಸ್ಟು. ಇವಾಗೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಅಲ್ಲೂ ಸಹ ಕೆಲಸ ಮಾಡಿದ್ದೀವಿ. ಸೊ ಆವಾಗ ನಾನು ಕ್ರೂ ಮೆಂಬರಿಂದ ಹಿಡಿದು ಮ್ಯಾನೇಜರ್ವರೆಗೂ ಕೆಲಸ ಮಾಡಿದ್ದೀನಿ ಅಲ್ಲಿ. ಟೋಟಲು 7 ವರ್ಷ. ಸೊ ಆ 7 ವರ್ಷದಲ್ಲಿ 7 ವರ್ಷದ ಜರ್ನಿಗೆ 7 ಬೀಳೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಚಿರುಮುರಿ
ಸೊ ಬೇಲ್ಪುರಿ ಅಮ್ಮ ಹೋಗ್ತಿದ್ರು. ಸೊ ಹೊಟ್ಟೆ ಬೇರೆ ಹಸಿತಾಯಿತು, ಅದಕ್ಕೋಸ್ಕರ ಬೇಲ್ಪುರಿ ತಗೊಬಿಟ್ಟಿದ್ದಾನೆ. ಬೇಲ್ಪುರಿ ತಗೊಂಡು ತಿನ್ನೋಣ. ಡ್ಯೂಟಿ ಬೇರೆ ಸರಿಯಾಗಿ ಬೀಳ್ತಾಯಿಲ್ಲ, ಸುಮ್ಮನೆ ಕೂತಿದ್ದೆ. ಅಲ್ಲಿ ಮಣಿಪಾಲಿಂದ ಒಂದು ಸ್ವಲ್ಪ ಮುಂದೆ ಬಂದೆ, ಅಲ್ಲೇ ಪಾರ್ಕಿಂಗ್ ಮಾಡೋಕ್ಕೆ ಬಿಡೋದಿಲ್ಲ, ಬಿಟ್ಟೈತವ. ಅದಕ್ಕೆ ಸ್ವಲ್ಪ ಮೂವ್ ಮಾಡ್ಕೊಂಡು ಈ ಕಡೆ ಬಂದೆ. ಸೈಡಲ್ಲಿ ಹಾಕಿದ್ದೀನಿ, ಇಲ್ಲಿ ಈ ದಮ್ಲೂರು ಫ್ಲೇವರ್ ಇದೆಯಲ್ಲ ಅಲ್ಲಿ. ಹಂಗೆ ಬೇಲ್ಪುರಿ ಅಮ್ಮ ಹೋಗ್ತಿದ್ರು. ಸೊ ಬೇಲ್ಪುರಿ ತಗೊಂಡು ತಿಂತಾ ಇದ್ದೀನಿ. ತುಂಬಾ ನೆನಪುಗಳು ಇದ್ದಾವೆ. ಮೆಕ್ಡೊನಾಲ್ಡ್ಸ್ಗೆ ನನ್ನ ಸೇರಿಸಿದ್ದು ಯಾರು ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಗೋವಿಂದಪ್ಪ ಅಂತವ್ರೆ. ಅವರು ನಾನು ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಟು ಮತ್ತು ನಾನು ಓದೋದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು, ಆ್ಯಕ್ಚುಲಿ ನಾನು ಡಿಗ್ರಿ ಡ್ರಾಪ್ ಔಟು. ಎಲ್ಲ ಬಿಟ್ಬಿಟ್ಟು ಊರಲ್ಲಿದ್ದೆ ನಾನು. ಊರಲ್ಲಿ ಸುಮಾರು ಒಂದು 2 ತಿಂಗಳು ಸುಮ್ಮನೆ ಏನೋ ಕೆಲಸ ಕಾರ್ಯಗಳಿಲ್ದೇ ಊರಲ್ಲಿ ಇರಬೇಕಾದ್ರೆ ಗೋವಿಂದಪ್ಪ ಬಂದ್ಬಿಟ್ಟು ಊರಿಗೆ. ಅವಾಗ ಬಂದ್ಬಿಟ್ಟು ಏನೋ ದನ ಮೀಸ್ತದೇನೋ ಊರಿಗೆ ಬಂದ್ಬಿಟ್ಟೆ, ನೀನು ಇಲ್ಲಿ ಎಲ್ಲ ಊರು ತುಂಬ ಎಲ್ಲ ಇಲ್ಲಿ ಕೆಲಸ ಮಾಡ್ತಾವ್ರೆ, ನೀನು ಬಂದು ಇಲ್ಲಿ ದನ ತಿಂದಂಗೆ ತಿನ್ಕೊಂಡು ನೀನು ಊರಲ್ಲೇ ಇದ್ದೀಯ, ವೇಸ್ಟ್ ಪಡಿ, ಹೋಗಲ್ಲಿ ಕೆಲಸಗಳು ಸಿಕ್ಕಾಬಿಟ್ಟಾವೆ, ಅವಾಗ ಕೆಲಸ ಹೊಡಿಕೊಂಡು ಕೆಲಸ ಮಾಡೋ ಅಂತ ಹೇಳ್ಬಿಟ್ಟು ಬೈದು ನನಗೆ ಅಡ್ರೆಸ್ ಕೊಟ್ಟ. ಆವಾಗ ನಾನು ಬಂದಿದ್ದೆ ಗೋಪಾಲನ್ ಆರ್ಕೇಡ್ಗೆ. ಗೋಪಾಲನ್ ಆರ್ಕೇಡ್ಗೆ ಬಂದು ಫಸ್ಟು ನಾನು KFCಗೆ ಹೋದೆ. KFCಲಿ ಸೆಲೆಕ್ಟ್ ಆಗಿಲ್ಲ. ಆಮೇಲೆ ಮೆಗ್ಡಿಗೆ ಹೋಗಿ ಮೆಗ್ಡಿಲಿ ಇಂಟರ್ವ್ಯೂ ಕೊಟ್ಟಾಗ ಇಂಟರ್ವ್ಯೂನಲ್ಲಿ ಪಾಸ್ ಆದೆ. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು. ನಾನು ಮೆಕ್ಡೊನಾಲ್ಡ್ಸ್ ಜಾಯ್ನ್ ಆಗಿದ್ದು 21ನೇ ವರ್ಷದಲ್ಲಿ. ಸ್ವಲ್ಪ 28 ವರ್ಷ 29 ವರ್ಷದವರೆಗೂ ನಾನು ಅಲ್ಲೇ ಕೆಲಸ ಮಾಡಿದೆ. ಕೆಲಸ ಹೊಡೆಯುತ್ತಾವಿಂದ ಹಿಡಿದು ಮ್ಯಾನೇಜರ್ವರೆಗೂ ಕೆಲಸ ಮಾಡಿದೆ. ಜೀವನ ಅಂದರೆ ಏನು ಅಂತ ಅಲ್ಲಿ ನಾನು ತಿಳ್ಕೊಂಡೆ. ಮೆಕ್ಡೊನಾಲ್ಡ್ಸ್ ಒಂದು ಒಳ್ಳೆ ಜೀವನನೂ ಕೊಡ್ತು. ನಾನು ಇವಾಗ ಏನು ಕಾರ್ ಓಡಿಸ್ತಾ ಇದ್ದೀನಿ, ಆ ಕಾರ್ನೂ ಸಹ ನಾನು ಮೆಕ್ಡೊನಾಲ್ಡ್ಸಲ್ಲಿ ಇದ್ದಾಗಲೇ ನಾನು ಕಾರ್ ತಗೊಂಡಿದ್ದೆ. ಆ್ಯಕ್ಚುಲಿ ಇವಾಗ ಅನ್ನಿಸ್ತಿದೆ ಅದೇ ದುಡ್ಡನ್ನ ನಾನು ಯಾವುದಾದ್ರೂ ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡಿದರೆ ಇವತ್ತು ಕೋಟಿ ಕೂಡ ಆಗುವೆ. ಸೊ ಆವಾಗ ನನ್ನ ಥಿಂಕಿಂಗ್ ಲೆವೆಲೇ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಹಾಗಾಗಿ ನಾವು ಈ ಥರ ಹಳ್ಳಕ್ಕೆ ಬೀಳಬೇಕಾಯ್ತು. ಏನು ಮಾಡೋಕ್ಕಾಗಲ್ಲ, ಮಿನಿ ತಿನ್ಕೊಂಡು ಆಮೇಲೆ ಮತ್ತು 7 ಗಂಟೆಗೆ ನಮ್ಮ ಮಿಸಸ್ ಎಲ್ಲ ಹೋಗ್ಬೇಕು ಅಂತಿದ್ದಾಳೆ. ಸೊ 7 ಗಂಟೆಗೆ ನಾವು ಮನೆ ಕಡೆ ಆದಂಗೆ ಹೋಗ್ಬೇಕು. ಇವತ್ತು ಡ್ಯೂಟಿ ಅಷ್ಟಕ್ಕಷ್ಟೇ. ಮತ್ತು ತಿನ್ಕೊಂಡು ಮತ್ತೆ ವೀಡಿಯೋ ಮಾಡ್ತೀನಿ, ಆಯಿತಾ? ಅಲ್ಲಿವರೆಗೆ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ನೋಡ್ತೀನಿ, ಡ್ಯೂಟಿ ಆಕ್ಸೆಪ್ಟ್ ಮಾಡಿಬಿಟ್ಟು ಅಲ್ಲಿಗೆ ಏನು ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗೋಣ. ಅದೇ 7 ಗಂಟೆಗೆ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ, ಎಲ್ಲೋ ಹೋಗ್ಬೇಕು. ನನ್ನ ಹೆಂಡತಿ ಪಿಕಪ್ ಮಾಡಾಯಿತು. 7 ಗಂಟೆಗೆ ನನ್ನ ಹೆಂಡತಿ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದ್ದಾಳೆ. ಸೊ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ನನಗೂ ಹೇಳ್ತಾ ಇಲ್ಲ. ಸೊ ಹೋಗಿದ್ದು ಬಂದಾದ್ಮೇಲೆ ಹೇಳ್ತೀವಿ. ಸೊ ಇವತ್ತು ಡ್ಯೂಟಿ ನಾವು ಮಾಡಿದ್ದು ಎಷ್ಟು ಅಂತ ಹೇಳಿದ್ರೆ 1,600 ರೂಪಾಯಿ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಈಗ ಇವತ್ತು MRP ಕರ್ಕೊಂಡೋಗೋಕ್ಕೆ MRP ಕರ್ಕೊಂಡೋಗಲ್ಲಂತೆ, ಫುಲ್ ಟೈಟಾಗಿ ಬರೋದು ಇವತ್ತು. ಹಾಗಾದರೆ ವೀಡಿಯೋನ ಕಂಪ್ಲೀಟ್ ಮಾಡ್ತೀವಿ ಇಲ್ಲಿಗೆ. ಈ ವಿಡಿಯೋ ಸಾಕು ಅನಿಸುತ್ತೆ ಮೋಸ್ಟ್ಲಿ. ಸೊ ಮತ್ತೆ ನಾಳೆ ಸಿಗ್ತೀವಿ. ಸೊ ಅಲ್ಲಿವರೆಗೂ ಬಾಯ್ ಟಾಟಾ, ಗುಡ್ ನೈಟ್ ಎಲ್ಲರಿಗೂ. ಸಿಗೋಣ ಮತ್ತೆ ನಾಳೆ ಮತ್ತೊಂದು ವಿಡಿಯೋ. ನಾನು ಟ್ರಾಲಿ ಹಾಕ್ಬೇಕಾರೆ ಯಾರು ಬಂದ್ಬಿಟ್ಟು ಟ್ರಾಲಿ ಹಾಕ್ತಾ ಇದ್ದೀರಾ ಆಮೇಲೆ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ.
ನಾನು ಸ್ಮೂಗ್ಲಿ ಓಡ್ತಾ ಇದ್ದೆ, ನಾನು ನಿಮ್ಗೆ ನೋಡಿದ್ದೀನಿ ಗೊತ್ತಾ. ಹೌದಾ, ಥ್ಯಾಂಕ್ ಯು ಇನ್ನೊಂದ್ಸಲ ನೋಡಿದೆ ಫಾಲೋ ಮಾಡ್ಕೊಳ್ಳಿ ಮಾಡ್ತಾವನೇ ಇದ್ರು. ಓಕೆ 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 ಥ್ಯಾಂಕ್ ಯು ವೆರಿ ಮಚ್. ಓಕೆ ಸಿಗೋಣ ಮತ್ತೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ. ಬಾಯ್ ಬಾಯ್. ಬಾಯ್ ಬಾಯ್.